ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಗಮನಿಸುತ್ತಾ ಇದ್ವಿ. ಸದ್ಯ ಈಗ ಚನ್ನಪಟ್ಟಣದಿಂದ ಮುಂದೆ ಬಂದಿದೆ ಏನು ಈ ವಾಹನ ಪಾರ್ಥಿವ ಶರೀರ ಹೊಂದಿರುವಂತಹ ವಾಹನ ಈಗಾಗಲೇ ಮೆರವಣಿಗೆ ಮುಖಾಂತರವಾಗಿ ಆಗಮಿಸ್ತಾ ಇರುವಂಥದ್ದು ಸ್ವಲ್ಪ ತಡವಾಗ್ತಾ ಇದೆ. ಯಾಕೆಂದರೆ ಅಲ್ಲಲ್ಲಿ ಜನ ಸೇರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗಾಗಿ ಸ್ವಲ್ಪ ತಡವಾಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಈಗಾಗಲೇ ಅಲ್ಲಿ ಬೇಕಾದಂಥ ಅಂತಿಮ ಪೂಜೆ ಕೂಡ ಆರಂಭ ಆಗಿರುವಂಥದ್ದು. ಸಂತತಗುಂ ಶಿಲಾಭಿಸ್ತುಲಂ ಭಕ್ತ್ಯಾಕೋಶಸನ್ನಿಭಂ ತಸ್ಯಾಂ ತೇ ಸುಶಿರಗುಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾಮಿತ್ರರ್ವಿಶ್ವೋ ಮುಖಃ ಅಗ್ರಭಕ್ತಿಭಜಂ ತಿಷ್ಟನ್ನಾಹಾರಮದರಕ್ಷೇ ತಿರ್ಯಗೋರ್ಧ್ವಮದಕ್ಷಾಯೇರಸ್ಮಯಸ್ಸತ್ಯತಂ ತಥಾ ಸಂತಾಪಯತಿ ಸ್ವಂ ದೇಹಮಾಗತಲಮಸ್ತಕಃ ತಸ್ಯ ಮಧ್ಯೆ ವನ್ಯಶಿಖಾಣೀಯೋರ್ಧ್ವವ್ಯವಸ್ಥಿತಃ ನೀಲಕೋಜದಮಭ್ಯಸ್ತಾಲ್ಲೇಕೆ ಬಭಾಸ್ವರ ನೀವಾರಶೋಕವರ್ತನ್ನೇ ಪೀತಾಭಾ ಸ್ವಚ್ಛಣೋಪಮಾ ತಸ್ಯಾಶ್ರಿಕಾಯಾ ಮಧ್ಯೆ ಪರಮಾ ವ್ಯವಸ್ಥಿತಃ ಸಬ್ರಹ್ಮ ಸಶಿವಃ ಸಹ ಹರಿಶ್ಚೇಂದ್ರ ಮೋಕ್ಷರ ಪರಮಶ್ವರಾನ್ ಋತಗುಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಳಂ ಓರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ ಓ ರಾಜನಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಓಂ ವಿಷ್ಣುಕ್ರಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ತಸ್ಮೈ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಚತುರ್ಥಾಯ ಪರಮಾತ್ಮನೇ ತದೈಕರೂಪರೂಪಾಯ ವಿಷ್ಣವೇ ಸರ್ವವಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮಸಂಸಾರಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ನಮಸ್ತಮಸ್ತಭೂತಾನಾಮಾದಿಭೂತಾಯ ಭೂಭೃತೆ ಅನೇಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯ ನಮಃ. ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಅಂತಿಮ ವಿಧಿವಿಧಾನದ ಕಾರ್ಯಗಳು ಆರಂಭ ಆಗಿರೋದನ್ನ. ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನದ ಕಾರ್ಯಗಳು ಆರಂಭ ಆಗಿದೆ. ಒಂದು ಕಡೆ ವಾಹನದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯಗಳು ಚನ್ನಪಟ್ಟಣದಿಂದ ಮುಂದೆ ಬಂದಿದೆ. ಇನ್ನೇನು ಕೆಲವೇ ಕಿಲೋಮೀಟರ್ಗಳ ಅಂತರ ಮಾತ್ರ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೋಮನಹಳ್ಳಿಯನ್ನ ಪಾರ್ಥಿವ ಶರೀರ ತಲುಪಲಿದೆ. ಅದಾದ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, 3 ಗಂಟೆಯವರೆಗೂ ಅಂತಿಮ ದರ್ಶನ. ಅದಾದ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಒಕ್ಕಲಿಗ ಸಮುದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಿ, ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನದ ಕಾರ್ಯಗಳು ಆರಂಭ ಆಗಿರೋದನ್ನ. ಲೋಕಾಧ್ಯಕ್ಷಂ ತು ವನ್ನಿತ್ಯಂ ಸರ್ವದಿಕ್ಕಾಧಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ. ಹತ್ತತ್ರ ಆಗ್ತಾ ಇದ್ದ ಹಾಗೂ ಜನಸಂಖ್ಯೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಅಲ್ಲೇ ಹುಟ್ಟಿ ಬೆಳೆದು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಅಲ್ಲಿನ ಜನರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದು, ಜೊತೆಗೆ ಅಲ್ಲಿನ ಆಗಾಗ ಅಲ್ಲಿ ಭೇಟಿ ಕೊಡ್ತಾ ಇದ್ದಂತಹ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಬೇಕಾದಂತಹ ಅಂದರೆ ಮಹಿಳೆಯರಿಗಾಗಿರಬಹುದು, ಆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರೈತರಿಗಾಗಿರಬಹುದು, ಮಕ್ಕಳಿಗಾಗಿರಬಹುದು, ಎಜುಕೇಷನ್ಗಾಗಿರಬಹುದು, ಈ ರೀತಿ ಎಲ್ಲ ಹಂತದಲ್ಲೂ ಅವರು ಜನರಿಗೆ ತುಂಬ
ಹತ್ತಿರವಾದಂಥವರು. ಹೀಗಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಸಿದ್ಧತೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ರಾಮ, ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳು ಭರದಿಂದ ಸಾಗಿರುವಂತದ್ದು. ಈಗ ಸಿದ್ಧತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ ರಾಮ್. ಮತ್ತು ನಾಗರಾಜ್, ಖಂಡಿತವಾಗಿ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಹುಟ್ಟೂರು ಸೋಮನಹಳ್ಳಿಯನ್ನು ತಲುಪ್ತದೆ. ಸೋಮನಹಳ್ಳಿಯ ಅವರ ನೆಚ್ಚಿನ ಸ್ಥಳ ಏನಾಗಿತ್ತು, ಕಾಫಿ ಡೇ ಇತ್ತು. ಆ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವೈದಿಕರು ಮಂತ್ರ ಘೋಷಗಳ ನಡುವೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಪಾರಾಯಣಗಳು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತಿಮ ಯಾತ್ರೆ ಈಗ ಏನು ಬೆಂಗಳೂರಿನಿಂದ ಸೋಮನಹಳ್ಳಿಗೆ ಬರ್ತಾ ಇದೆ. ವಾಹನದಲ್ಲಿ ಬರ್ತಾ ಇರುವಂತಹ ಅಂತಿಮ ಯಾತ್ರೆ ಇಲ್ಲಿ ತಲುಪಿದ ನಂತರ ಇಲ್ಲಿಂದ ಅಂದ್ರೆ ಕೊನೆಯದಾಗಿ ಅಂತಿಮ ಯಾತ್ರೆ ನಡೆಸುವಂಥದ್ದು ಬಿದಿರಿನ ಒಂದು ಪಲ್ಲಕ್ಕಿಯಲ್ಲಿ. ಆ ಒಂದು ಬಿದಿರಿನ ಪಲ್ಲಕ್ಕಿಯನ್ನ ಸಿದ್ಧಪಡಿಸುವಂತಹ ಕೆಲಸದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಅಂದ್ರೆ ಸುಮಾರು 1.5 ಗಂಟೆಗಳ ಕಾಲ ಈ ಒಂದು ಬಿದಿರಿನ ಪಲ್ಲಕ್ಕಿಯನ್ನು ಸಿದ್ಧಪಡಿಸೋದಕ್ಕೆ ತೆಗೆದುಕೊಳ್ತದೆ. ಅಂದ್ರೆ ಸಾಮಾನ್ಯವಾಗಿ ಸಂಪ್ರದಾಯಬದ್ಧವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವಂಥದ್ದು ಈ ಒಂದು ಬಿದಿರಿನ ಪಲ್ಲಕ್ಕಿ ಏನಿದೆ, ಅಂದ್ರೆ ಚಟ್ಟ ಅಂತೇಳಿ ಆಡು ಭಾಷೆಯಲ್ಲಿ ಕರೀತಾರೆ. ಯಾರೇ ಮೃತಪಟ್ಟರು ಅವರ ಅಂತ್ಯ ಸಂಸ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಅಂತಿಮ ಯಾತ್ರೆ ನಡೀಬೇಕಾಗಿರುವಂಥದ್ದು ಇದೇ ಬಿದಿರಿನ ಪಲ್ಲಕ್ಕಿಯಲ್ಲಿ. ಬಿದಿರು ಎಲ್ಲದಕ್ಕೂ ಸರ್ವಶ್ರೇಷ್ಠ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಬಿದಿರನ್ನ ಬಳಸಿಕೊಂಡು ಈ ಒಂದು ಪಲ್ಲಕ್ಕಿಯನ್ನ ಸಿದ್ಧಪಡಿಸಲಾಗ್ತದೆ. ವಿವಿಧ ಅಲಂಕಾರವನ್ನ ಇದೇ ಬಿದಿರು ಪಲ್ಲಕ್ಕಿಯಲ್ಲಿ ಮಾಡಲಾಗಿರ್ತದೆ. ಬಾಳೆ ದಿಂಡನ್ನು ಅದಕ್ಕೆ ಬಳಸ್ಕೊಳ್ಳಲಾಗ್ತದೆ. ಬಾಳೆ ದಿಂಡಿನಿಂದ ಸುತ್ತಲೂ ಸಹ ಅಲಂಕಾರ ಮಾಡುವಂಥದ್ದು. ತಾವು ನೋಡ್ತಾ ಇರುವಂಥದ್ದು ನವಿಲಿನ ಅಲಂಕಾರವನ್ನ, ಅಂದ್ರೆ ನವಿಲಿನ ಮುಂಭಾಗದಲ್ಲಿ ಆ ಕೊಕ್ಕು ಮತ್ತೆ ಆ ನವಿಲಿನ ತಲೆಯ ಒಂದು ಆಕಾರ ಏನಿದೆ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಅಂದ್ರೆ ಅಂತಿಮ ಯಾತ್ರೆಯ ಏನು ವಾಹನ ಇರ್ತದೆ, ಅಂತಿಮ ಯಾತ್ರೆಯ ವಾಹನ ಬಿದಿರಿನಲ್ಲೇ ಇರಬೇಕು. ಮತ್ತೆ ಆ ಬಾಳೆ ದಿಂಡು ಅದಕ್ಕೆ ಸೇರ್ಕೊಂಡಿರ್ಬೇಕು. ಮತ್ತೆ ಹೂವಿನ ಅಲಂಕಾರವನ್ನ ಮಾಡಬೇಕು. ಈಗ ಏನು ಸಿದ್ಧಪಡಿಸ್ತಾ ಇದ್ದಾರೆ, ಸುಮಾರು ಒಂದು ಗಂಟೆಗಳ ಕಾಲ ಇದು ಹಿಡಿತದೆ ಅದನ್ನ ಸಿದ್ಧಪಡಿಸುವಂಥದ್ದು. ಅದಾದ ನಂತರ ಅದಕ್ಕೆ ಹೂವಿನ ಅಲಂಕಾರವನ್ನ ಮಾಡಲಾಗ್ತದೆ. ಇದಕ್ಕಾಗಿಯೇ ವಿವಿಧ ಪುಷ್ಪಗಳನ್ನ ಇಲ್ಲಿ ತರಿಸಲಾಗಿದೆ. ಮತ್ತೆ ಈ ಕುಚ್ಚನ್ನ ಏನು ನೋಡ್ತಾ ಇದ್ದೀರಾ, ಆ ಒಂದು ಬಿದಿರಿನ ಪಲ್ಲಕ್ಕಿಯ ಆ ಒಂದು ಮುಂಭಾಗದಲ್ಲಿ ಈ ಒಂದು ಅಲಂಕಾರ ಮಾಡಿರುವಂತಹ ಈ ಹೂವನ್ನು ಸಹ ಕಟ್ಟಲಾಗ್ತದೆ. ಇದೇ ಒಂದು ಬಿದಿರಿನ ಪಲ್ಲಕ್ಕಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಮೃತದೇಹವನ್ನ ಇಟ್ಟು ಅಂತಿಮ ಯಾತ್ರೆಯನ್ನ ನಡೆಸಲಾಗ್ತದೆ. ಯಾಕಂದ್ರೆ ಬೆಂಗಳೂರಿಂದ ಇಲ್ಲಿಗೆ ಬರ್ತಾ ಇರುವಂತದ್ದು ವಾಹನದಲ್ಲಿ ಏನು ಬರ್ತಾ ಇದೆ ಅದು ಅಂತಿಮ ಯಾತ್ರೆ. ಅಲ್ಲಿಂದ ಇಲ್ಲಿವರೆಗೂ ತಲುಪಿದ್ರೆ ಅಂತ್ಯಕ್ರಿಯೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂತಹ ಜಾಗ ಏನಿದೆ ಅದು ಸಾಕಷ್ಟು ಅಂದ್ರೆ ಇಲ್ಲಿ ಸಂಪ್ರದಾಯಬದ್ಧವಾಗಿ ಆಗಬೇಕು, ಎಲ್ಲವೂ ಸಹ ಇದರಿಂದಲೇ ಆಗಬೇಕು ಅಂತೇಳಿ ಈ ರೀತಿಯಾದಂತಹ ಒಂದು ಬಿದಿರಿನ ಪಲ್ಲಕ್ಕಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಹೀಗಾಗಿ ಅಂತಿಮ ಹಂತದ ಸಿದ್ಧತೆ ಸೋಮನಹಳ್ಳಿಯಲ್ಲಿ ಭರದಿಂದ ಸಾಗಿದೆ. ಮಧುನಾಗರಾಜ್. ಓಕೆ, ಥ್ಯಾಂಕ್ ಯು ರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಯಾತ್ರೆ ಮೆರವಣಿಗೆ ಮೂಲಕ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ವಿ.